ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ದ HCF ಆಫ್ ದ ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಅಂಡ್ ದ ಸ್ಮಾಲೆಸ್ಟ್ ಕಾಂಪೋಸಿಟ್ ನಂಬರ್ ಕೇಳಿದ್ದಾರೆ. ಓಕೆ, ಫಸ್ಟ್ ನಿಮಗೆ ಪ್ರೈಮ್ ನಂಬರ್ ಅಂದ್ರೆ ಏನಂತ ಗೊತ್ತಿರ್ಬೇಕು. ಪ್ರೈಮ್ ನಂಬರ್ ಅಂದ್ರೆ ಎರಡೇ ಟೇಬಲ್ ಅಲ್ಲಿ ಹೋಗ್ಬೇಕು. ಈಗ ಎಕ್ಸಾಂಪಲ್ ನೀವು 2 ತಗೊಂಡ್ರೆ ಇದು ಎರಡೇ ಟೇಬಲ್ ಅಲ್ಲಿ ಹೋಗುತ್ತೆ, ಐದರ್ 1 ಟೇಬಲ್ ಅಲ್ಲಿ ಹೋಗುತ್ತೆ ಇಲ್ಲ 2 ಟೇಬಲ್ ಅಲ್ಲಿ ಹೋಗುತ್ತೆ. ಓಕೆ, ಅದೇ ನೀವು 3 ತಗೊಂಡ್ರೆ 3 ಕೂಡ ಏನು ಬರೀ 1 ಟೇಬಲ್ ಅಲ್ಲಿ ಹೋಗುತ್ತೆ ಇಲ್ಲ 3 ಟೇಬಲ್ ಅಲ್ಲಿ ಹೋಗುತ್ತೆ, ಬೇರೆ ಟೇಬಲ್ ಅಲ್ಲಿ ಹೋಗಲ್ಲ. ಅದೇ ನೀವು 4 ತಗೊಂಡ್ರೆ ಓಕೆ 1 ಟೇಬಲ್ ಅಲ್ಲೂ ಹೋಗುತ್ತೆ, 2 ಟೇಬಲ್ ಅಲ್ಲೂ ಹೋಗುತ್ತೆ, ಆಮೇಲೆ 4 ಟೇಬಲ್ ಅಲ್ಲೂ ಹೋಗುತ್ತೆ. ಓಕೆ, ಸೊ ಈಗ ನೀವು ನೋಡಿದ್ರೆ 1 ಮತ್ತೆ 4 ಬಿಟ್ಟು ಬೇರೆ ಟೇಬಲ್ ಅಲ್ಲೂ ಹೋಗ್ತೀರಿ ಅಂದ್ರೆ ಅದು ಪ್ರೈಮ್ ಆಗಲ್ಲ. ಓಕೆ, ಅದೇನಾಗುತ್ತೆ ಅವಾಗ ಅದು ಕಾಂಪೋಸಿಟ್ ಆಗುತ್ತೆ. ಓಕೆ, ಕಾಂಪೋಸಿಟ್ ನಂಬರ್ ಅಂದ್ರೆ ಸಿಂಪಲ್ ಆಗಿ ಏನ್ ಮಾಡ್ರಿ, ಮೋರ್ ದೆನ್ 2 ಟೇಬಲ್ ಹೋದ್ರೆ ಕಾಂಪೋಸಿಟ್. ಓಕೆ, ಬರೀ ಎರಡೇ ಟೇಬಲ್ ಅಲ್ಲಿ ಹೋದ್ರೆ ಪ್ರೈಮ್. ಅವು ಎರಡು ಟೇಬಲ್ ಯಾವ ಇರಬೇಕು, ಒಂದು 1 ಟೇಬಲ್ ಇರಬೇಕು, ಇನ್ನೊಂದು ನಾವು ಯಾವ ನಂಬರ್ ತಗೋತೀವೋ ಆ ಟೇಬಲ್ ಅಲ್ಲಿ ಮಾತ್ರ ಹೋಗ್ಬೇಕು. ಓಕೆ, ಸೊ ಈಗ ನೀವು ಹಂಗ್ ನೋಡ್ಕೊಂತ ಹೋದ್ರೆ ಓಕೆ, ಸೊ ಈಗ ಪ್ರೈಮ್ ಅಂದ್ರೆ ಏನು, ಕಾಂಪೋಸಿಟ್ ಅಂದ್ರೆ ಏನಂತ ಗೊತ್ತಾಯ್ತು. ಓಕೆ, ಈಗ ನೀವು ನೋಡಿದ್ರೆ ನಾವು 1 2 3 4 5 ಹಿಂಗ್ ಬರ್ಕೊಂತ ಹೋದ್ರೆ ಓಕೆ, ಈಗ ಅವ್ರು ಕೇಳ್ತಿರೋ ಸ್ಮಾಲೆಸ್ಟ್ ಪ್ರೈಮ್ ನಂಬರ್, ಈ 1 ಬಂದ್ಬಿಟ್ಟು ಪ್ರೈಮ್ ಅಲ್ಲ. 1 ಬಂದ್ಬಿಟ್ಟು ಬರೀ 1 ಟೇಬಲ್ ಅಲ್ಲಿ ಹೋಗುತ್ತೆ, ಇನ್ನೊಂದು ಟೇಬಲ್ ಅಲ್ಲಿ ಹೋಗಲ್ಲ. ಓಕೆ, ಸೊ ಇದು ಪ್ರೈಮ್ ಆಗಲ್ಲ. ಓಕೆ, ಕಾಂಪೋಸಿಟ್ ಆಗಲ್ಲ, ಯಾಕಂದ್ರೆ ಮೋರ್ ದೆನ್ 2 ಟೇಬಲ್ ಅಲ್ಲಿ ಹೋಗ್ಬೇಕು. ಸೊ 1 ಬಂದ್ಬಿಟ್ಟು ಪ್ರೈಮು ಅಲ್ಲ, ಕಾಂಪೋಸಿಟ್ ಅಲ್ಲ. ಓಕೆ, ಸೊ ಇದನ್ನ ಎಲಿಮಿನೇಟ್ ಮಾಡ್ಬಿಡ್ರಿ. ಸೊ ಈಗ 2 ಬಂದ್ಬಿಟ್ಟು ಏನು ಪ್ರೈಮ್ ನಂಬರ್. 2 ಬಂದ್ಬಿಟ್ಟು ಬರೀ 1 ಟೇಬಲ್ ಅಲ್ಲಿ ಹೋಗುತ್ತೆ, ಇಲ್ಲಾಂದ್ರೆ ಇನ್ನೊಂದು 2 ಟೇಬಲ್ ಅಲ್ಲಿ ಹೋಗುತ್ತೆ, ಎರಡೇ ಟೇಬಲ್ ಅಲ್ಲಿ ಹೋಗುತ್ತೆ. ಸೊ ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಯಾವುದು. ಓಕೆ, ಆಮೇಲೆ ಸ್ಮಾಲೆಸ್ಟ್ ಕಾಂಪೋಸಿಟ್ ನಂಬರ್ ಯಾವ್ದಾಗುತ್ತೆ ನೋಡ್ರಿ. 3 ಕೂಡ ಏನಾಗುತ್ತೆ, ಐದರ್ 1 ಟೇಬಲ್ ಅಲ್ಲಿ ಹೋಗುತ್ತೆ ಇಲ್ಲ 3 ಟೇಬಲ್ ಅಲ್ಲಿ ಹೋಗುತ್ತೆ. ಇದೇನಾಗುತ್ತೆ, ಇದು ಪ್ರೈಮ್ ಆಗುತ್ತೆ. ಈಗ ನೀವು 4 ತಗೊಂಡ್ರೆ 4 ಏನಾಗುತ್ತೆ, 1 ಟೇಬಲ್ ಅಲ್ಲಿ ಹೋಗುತ್ತೆ, 2 ಟೇಬಲ್ ಅಲ್ಲಿ ಹೋಗುತ್ತೆ, 4 ಟೇಬಲ್ ಅಲ್ಲಿ ಹೋಗುತ್ತೆ. ಸೊ ಮೋರ್ ದೆನ್ 2 ಟೇಬಲ್ ಅಲ್ಲಿ ಹೋಗುತ್ತೆ ಅಂದ್ರೆ ಅದು ಕಾಂಪೋಸಿಟ್. ಸೊ ಸ್ಮಾಲೆಸ್ಟ್ ಕಾಂಪೋಸಿಟ್ ಏನಾಗುತ್ತೆ, 4 ಆಗುತ್ತೆ. ಸೊ ಈಗ ನಾವು 2 ಮತ್ತೆ 4 ಗೆ HCF ತೆಗಿಬೇಕು. 2 ನ ಏನಂತ ಬರಿಬಹುದು, 2 into 1 ಅಂತ ಬರಿಬಹುದು. 4 ನ ಏನಂತ ಬರಿಬಹುದು, 2 into 2 into 1. ಸೊ HCF ಅಂದ್ರೆ ಏನು, ಕಾಮನ್ ಇರೋದು ಮಾತ್ರ ಬರಿಬೇಕು. ಇವ್ರಿಬ್ರಲ್ಲಿ ಕಾಮನ್ ಏನಿದೆ, 2 ಇದೆ, 1 ಇದೆ. ಸೊ ಏನಾಗುತ್ತೆ, 2 into 1 ಏನಾಗುತ್ತೆ, 2 ಆಗುತ್ತೆ. ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ರೈಟ್ ಆನ್ಸರ್. ಓಕೆ, ಈಗ ಸೆಕೆಂಡ್ ಕ್ವಶನ್ ನೋಡ್ರಿ, ದ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇನ್ ದ ಫಾಲೋಯಿಂಗ್ ಈಸ್. 4 ಆಪ್ಷನ್ ಕೊಟ್ಟಿದ್ದಾರೆ, ಅದರಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಯಾವ್ದಂತ ಕೇಳ್ತಾ ಇದಾರೆ. ಸೊ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದ್ರೆ ಕಾಮನ್ ಡಿಫರೆನ್ಸ್ ಸೇಮ್ ಇರಬೇಕು. 8 ಅಲ್ಲಿ 4 ಹೋದ್ರೆ ಎಷ್ಟು, 4. 4 ಅಲ್ಲಿ 2 ಹೋದ್ರೆ 2. ಸೊ ಇಲ್ಲಿ ಡಿಫರೆನ್ಸ್ ಸೇಮ್ ಬಂದಿಲ್ಲ, ಇದು AP ಅಲ್ಲ. ಸೊ ಇದು ನೋಡೋಣ, 14 ಅಲ್ಲಿ 10 ಹೋದ್ರೆ 4, 10 ಅಲ್ಲಿ 7 ಹೋದ್ರೆ 3, 7 ಅಲ್ಲಿ 3 ಹೋದ್ರೆ 4. ಸೊ ಇಲ್ಲಿ ಕೂಡ ಡಿಫರೆನ್ಸ್ ಸೇಮ್ ಇಲ್ಲ, ಇದು ಕೂಡ ಏನು AP ಅಲ್ಲ. ಇದು ನೀವು ನೋಡಿದ್ರೆ 16 ಅಲ್ಲಿ 9 ಹೋದ್ರೆ 7, 9 ಅಲ್ಲಿ 4 ಹೋದ್ರೆ 5, ಇಲ್ಲಿ ಡಿಫರೆನ್ಸ್ ಸೇಮ್ ಇಲ್ಲ, ಇದು AP ಅಲ್ಲ. ಇಲ್ಲಿ ನೋಡ್ರಿ 17 ಅಲ್ಲಿ 13 ಹೋದ್ರೆ 4, 13 ಅಲ್ಲಿ 9 ಹೋದ್ರೆ 4, 9 ಅಲ್ಲಿ 5 ಹೋದ್ರೆ 4. ಈಗ ನೀವು ನೋಡಿದ್ರೆ ಇಲ್ಲಿ ಡಿಫರೆನ್ಸ್ ಸೇಮ್ ಇದೆ. ಸೊ ಎಲ್ಲವೂ ಡಿಫರೆನ್ಸ್ ಏನ್ ಬಂದಿದೆ, 4 ಬಂದಿದೆ. ಈ ತರ ಡಿಫರೆನ್ಸ್ ಸೇಮ್ ಇದ್ರೆ ಅದನ್ನ ಏನಂತ ಕರಿತೀವಿ, AP ಅಂತ ಕರಿತೀವಿ. ಆಪ್ಷನ್ ಡಿ ರೈಟ್ ಆನ್ಸರ್. ಓಕೆ, ಥರ್ಡ್ ನೋಡ್ರಿ, ದ ಡಿಗ್ರಿ ಆಫ್ ದ ಪಾಲಿನಾಮಿಯಲ್. ಒಂದು ಪಾಲಿನಾಮಿಯಲ್ ಕೊಟ್ಟಿದ್ದಾರೆ, ಅದರ ಡಿಗ್ರಿ ಹೇಳ್ಬೇಕು. ಡಿಗ್ರಿ ಅಂದ್ರೆ ನಥಿಂಗ್ ಬಟ್ ಏನು, ಹೈಯೆಸ್ಟ್ ವೇರಿಯಬಲ್ ಪವರ್. ಸೊ ಇಲ್ಲಿ ಹೈಯೆಸ್ಟ್ ವೇರಿಯಬಲ್ ಪವರ್ ಏನಿದೆ, 3 ಇದೆ. ಸೊ ಆಪ್ಷನ್ ಬಿ ಬಂದ್ಬಿಟ್ಟು ರೈಟ್ ಆನ್ಸರ್. Fourth question, if a pair of linear equation is inconsistent, then the lines represented by the equation are. ಸೊ ನಮ್ಗೆ ಏನ್ ಗೊತ್ತು, ಇನ್ಕನ್ಸಿಸ್ಟೆಂಟ್ ಅಂದ್ರೆ ಎಂತ ಲೈನ್ಸ್, ಪ್ಯಾರಲಲ್ ಲೈನ್ಸ್ ಆಗಿರ್ತವೆ. ಓಕೆ, ಸೊ ನಾವು ಆಪ್ಷನ್ ಎ ಬಂದ್ಬಿಟ್ಟು ರೈಟ್ ಆನ್ಸರ್. ಫಿಫ್ತ್ ಕ್ವಶನ್ ನೋಡ್ರಿ, ದ ಕ್ವಾಡ್ರಾಟಿಕ್ ಈಕ್ವೇಶನ್ ಅಮಾಂಗ್ ದ ಫಾಲೋಯಿಂಗ್ ಇಸ್. 4 ಆಪ್ಷನ್ ಕೊಟ್ಟಿದ್ರೆ ಅದರಲ್ಲಿ ಕ್ವಾಡ್ರಾಟಿಕ್ ಈಕ್ವೇಶನ್ ಹೇಳ್ಬೇಕು. ಸೊ ಕ್ವಾಡ್ರಾಟಿಕ್ ಈಕ್ವೇಶನ್ ಅಂದ್ರೆ ಯಾವ ಫಾರ್ಮ್ ಅಲ್ಲಿ ಇರಬೇಕು, ax² ಪ್ಲಸ್ bx ಪ್ಲಸ್ c = 0 ಫಾರ್ಮ್ ಅಲ್ಲಿ ಇರಬೇಕು. ಹೈಯೆಸ್ಟ್ ಪವರ್ ಏನಿರಬೇಕು, 2 ಇರಬೇಕು. ಈಗ ನೀವು ನೋಡಿದ್ರೆ ಇಲ್ಲಿ ಹೈಯೆಸ್ಟ್ ಪವರ್ 1 ಇದೆ, ಇದಂತೂ ಅಲ್ಲ. ಈಗ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ x × x² ಏನಾಗುತ್ತೆ, x³ ಆಗುತ್ತೆ, x1 × x ಆಗುತ್ತೆ, = 0. ಇಲ್ಲಿ ಹೈಯೆಸ್ಟ್ ಪವರ್ ಏನಿದೆ, 3 ಇದೆ. ಸೊ ಇದು ಕೂಡ ಲೈಕ್ ಇದಲ್ಲ, ಕ್ವಾಡ್ರಾಟಿಕ್ ಈಕ್ವೇಶನ್ ಅಲ್ಲ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇದೇನ್ ಕೊಟ್ಟಿದ್ದಾರೆ, x × x ಏನಾಗುತ್ತೆ, x² ಆಗುತ್ತೆ. ಓಕೆ, x × 1 ಏನಾಗುತ್ತೆ, x ಆಗುತ್ತೆ, = x² ಆಗುತ್ತೆ.
ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಈ ಕಡೆ ಬಂದ್ರೆ ಮೈನಸ್ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 0. ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಎಕ್ಸ್ 0. ಓಕೆ, ಇದು ಕೂಡ ಆರ್ಡರ್ಡ್ ಈಕ್ವೇಶನ್ ಅಲ್ಲ. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್, ಎಕ್ಸ್ ಇಂಟು 1 ಎಕ್ಸ್ ಈಕ್ವಲ್ ಟು 0. ಸೊ ಇಲ್ಲಿ ನೀವು ನೋಡಿದ್ರೆ ಹೈಯೆಸ್ಟ್ ಪವರ್ 2 ಇದೆ. ಸೊ ಇದು ಕ್ವಾಡ್ರಾಟಿಕ್ ಈಕ್ವೇಶನ್. ಆಪ್ಷನ್ ಡಿ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ, ಸಿಕ್ಸ್ತ್ ಕ್ವಶನ್ ನೋಡ್ರಿ, ಇಲ್ಲೇನ್ ಕೊಟ್ಟಿದ್ದಾರೆ, ಇನ್ ದ ಗಿವನ್ ಫಿಗರ್ ಡಿ ಪ್ಯಾರಲಲ್ ಟು ಬಿ ಸಿ, ದೆನ್ ದ ವ್ಯಾಲ್ಯೂ ಆಫ್ ಡಿ ಬೈ ಬಿ ಸಿ ಈಸ್. ಓಕೆ, ಸೊ ಈಗ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, ಇಲ್ಲಿ ಎಲ್ಲ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಈಗ ನಾನು ಡಿ ಬೈ ಬಿ ಸಿ ಹೇಳ್ಬೇಕು. ಓಕೆ, ಸೊ ಡಿ ಪ್ಯಾರಲಲ್ ಟು ಬಿ ಸಿ ಅಂದ್ರೆ ಓಕೆ ಎರಡು ಬರಿಬಹುದು. ಒಂದೇನ್ ಬರಿಬಹುದು ಅಂದ್ರೆ ಎ ಡಿ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಬೈ ಇ ಸಿ. ಓಕೆ, ಸೊ ಏನ್ ಬರಿಬಹುದು, ಎ ಡಿ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಬೈ ಇ ಸಿ. ಒಂದು. ಎರಡನೇದು ಏನ್ ಬರಿಬಹುದು ಅಂದ್ರೆ ಟ್ರಯಾಂಗಲ್ ಎ ಡಿ ಇ ಸಿಮಿಲರ್ ಟು ಟ್ರಯಾಂಗಲ್ ಎ ಬಿ ಸಿ. ಅಂದ್ರೆ ಈ ಚಿಕ್ಕ ಟ್ರಯಾಂಗಲ್ ಏನಿದೆನೋ ಅದು ಬಂದ್ಬಿಟ್ಟು ದೊಡ್ಡ ಟ್ರಯಾಂಗಲ್ಗೆ ಸಿಮಿಲರ್ ಇರ್ತತೆ. ಓಕೆ, ಇದು ಬರಿಬಹುದು. ಡಿ ಪ್ಯಾರಲಲ್ ಟು ಬಿ ಸಿ ಇದ್ರೆ ಇದನ್ನ ಕೂಡ ಬರಿಬಹುದು. ಸೊ ಅವಾಗ ಏನಾಗುತ್ತೆ ನೋಡ್ರಿ, ಅವಾಗ ನಾನೇನ್ ಬರಿಬಹುದು, ಸಿಮಿಲರ್ ಅಂದ್ರೆ ಏನ್ ಬರಿಬಹುದು, ಅವಾಗ ಫಸ್ಟ್ ಎರಡು ಡಿವೈಡೆಡ್ ಬೈ ಫಸ್ಟ್ ಎರಡು ಎ ಡಿ ಬೈ ಎ ಬಿ ಇಸ್ ಈಕ್ವಲ್ ಟು ಸೆಕೆಂಡ್ ಎರಡು ಡಿವೈಡೆಡ್ ಬೈ ಸೆಕೆಂಡ್ ಎರಡು ಬಿ ಬೈ ಬಿ ಸಿ ಇಸ್ ಈಕ್ವಲ್ ಟು ಫಸ್ಟ್ ಥರ್ಡ್ ಡಿವೈಡೆಡ್ ಬೈ ಫಸ್ಟ್ ಥರ್ಡ್ ಎ ಇ ಬೈ ಎ ಸಿ ಅಂತ ಬರಿಬಹುದು. ಯಾಕಂದ್ರೆ ಕರೆಸ್ಪಾಂಡಿಂಗ್ ಸೈಡ್ ಪ್ರಪೋರ್ಷನಲ್. ಈಗ ಅದನ್ನ ಬರೆದ್ರೆ ಎ ಡಿ ವ್ಯಾಲ್ಯೂ ಏನು 4. ಓಕೆ, ಡಿವೈಡೆಡ್ ಬೈ ಎ ಬಿ ಏನಾಗುತ್ತೆ, ಟೋಟಲ್ ಆಗುತ್ತೆ 4 ಪ್ಲಸ್ 2 ಎಷ್ಟಾಗುತ್ತೆ, 6 ಆಗುತ್ತೆ. ಸೊ ಎ ಬಿ ವ್ಯಾಲ್ಯೂ ಏನಾಗುತ್ತೆ, 6 ಆಗುತ್ತೆ. ಓಕೆ, ಬೇಕಿದ್ರೆ ನಾನು ಇಲ್ಲಿ ಸಪರೇಟ್ ಆಗಿ ಬರೀತೀನಿ. ಎ ಡಿ ಬೈ ಎ ಬಿ ಏನಾಗುತ್ತೆ, 4/6 ಆಗುತ್ತೆ. ಓಕೆ, ಈಗ ನನಗೆ ಡಿ ಬೈ ಬಿ ಸಿ, ಡಿನೂ ಗೊತ್ತಿಲ್ಲ ಬಿ ಸಿನೂ ಗೊತ್ತಿಲ್ಲ, ಅದನ್ನ ಆಸ್ ಇಟ್ ಈಸ್ ಬರೀತೀನಿ. ಓಕೆ, ಇಸ್ ಈಕ್ವಲ್ ಟು ಏನು, ಇಲ್ಲಿ 6 3 ಇದೆ. ಎ ಎಷ್ಟು 6, ಎ ಸಿ ಬಂದ್ಬಿಟ್ಟು ನೋಡ್ರಿ, ಎ ಸಿ ಏನಾಗುತ್ತೆ, ಎ ಸಿ ಟೋಟಲ್ 6 + 3 9 ಆಗುತ್ತೆ. ಓಕೆ, ಸೊ ಈ ಕ್ಯಾನ್ಸಲ್ ಮಾಡಿದ್ರೆ 2 2 ಜಾ 2 3 ಜಾ 3 2 ಜಾ 3 3 ಜಾ. ಸೊ ನೀವ್ ಹೆಂಗೆ ನೋಡಿದ್ರು ಡಿ ಬೈ ಬಿ ಸಿ ಬಂದ್ಬಿಟ್ಟು ಏನ್ ಬರುತ್ತೆ, 2/3 ಬರುತ್ತೆ. ಸೊ ಆಪ್ಷನ್ ಸಿ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ, ಸೆವೆಂತ್ ಕ್ವಶನ್ ಇಲ್ಲೇನ್ ಕೊಟ್ಟಿದ್ದಾರೆ ನೋಡ್ರಿ, ದ ರೇಷಿಯೋ ಆಫ್ ದ ವಾಲ್ಯೂಮ್ ಆಫ್ ಅ ಸ್ಪಿಯರ್ ಅಂಡ್ ಎ ಹೆಮಿಸ್ಪಿಯರ್ ಹ್ಯಾವಿಂಗ್ ಈಕ್ವಲ್ ರೇಡಿಯಸ್ ಈಸ್. ಕೊಟ್ಟದ್ ನೋಡ್ರಿ, ಯಾರನ್ನ ಕಂಪೇರ್ ಮಾಡಬೇಕು, ರೇಷಿಯೋನ ವಾಲ್ಯೂಮ್ ಆಫ್ ಸ್ಪಿಯರ್ ಮತ್ತೆ ಹೆಮಿಸ್ಪಿಯರ್. ಅಂದ್ರೆ ನಥಿಂಗ್ ಬಟ್ ರೇಷಿಯೋ ಅಂದ್ರೆ ಡಿವೈಡ್ ಮಾಡಬೇಕು. ವಾಲ್ಯೂಮ್ ಆಫ್ ಸ್ಪಿಯರ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್. ಸೊ ಏನಾಗುತ್ತೆ ಇವಾಗ, ವಾಲ್ಯೂಮ್ ಆಫ್ ಸ್ಪಿಯರ್ ಫಾರ್ಮುಲಾ ಏನು, 4/3 πr³. ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್ ಬಂದ್ಬಿಟ್ಟು 2/3 πr³. ಅಲ್ಲಿ ನೀಟಾಗಿ ಏನ್ ಕೊಡಿದ್ರೆ ಈಕ್ವಲ್ ರೇಡಿಯಸ್ ಅಂತ ಕೊಟ್ಟಿದ್ದಾರೆ, ಅಂದ್ರೆ ರೇಡಿಯಸ್ ಸೇಮ್. ಅವಾಗ ಏನಾಗುತ್ತೆ, πr³ ಕ್ಯಾನ್ಸಲ್ ಆಯ್ತು. ಉಳಿದಿದ್ದೇನು 4/3 ಡಿವೈಡೆಡ್ ಬೈ 2/3. ಸೊ ಇದನ್ನ ಏನ್ ಬರಿಬಹುದು, 4/3. ಈಗ ನಾನು ಇದು ಡಿವೈಡ್ ಇರೋದು ಇಂಟು ಬರ್ಕೊಂಡ್ರೆ ಅವಾಗ ಏನಾಗುತ್ತೆ, ಈ ನಂಬರ್ ರೆಸಿಪ್ರೋಕಲ್ ಆಗುತ್ತೆ. 2/3 ಇರೋದು ಏನಾಗುತ್ತೆ, 3/2 ಆಗುತ್ತೆ. 3 3 ಕ್ಯಾನ್ಸಲ್, 2 1 ಜಾ 2 2 ಜಾ ಏನ್ ಬಂತು, 2/1. ಇದನ್ನ ರೇಷನ್ ಆಗಿ ಬರೆದ್ರೆ 2:1 ಆಗುತ್ತೆ. ಸೊ ಆಪ್ಷನ್ ಎ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ, 8th ಕ್ವಶನ್ ಇಲ್ಲೇನ್ ಕೊಡಿದಾರೆ ನೋಡ್ರಿ, ದ ಕರೆಕ್ಟ್ ರಿಲೇಷನ್ ಅಮಾಂಗ್ ದ ಫಾಲೋಯಿಂಗ್ ಇಸ್. ಈಗ 4 ರಿಲೇಷನ್ ಕೊಡಿದಾರೆ, ಅದ್ರಲ್ಲಿ ಕರೆಕ್ಟ್ ಹೇಳ್ಬೇಕು. ಸೊ ನನಗೆ ಒಂದ್ ಫಾರ್ಮುಲಾ ಏನ್ ಗೊತ್ತು, 1 + tan ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವೇರ್ ಥೀಟಾ ಅಂತ ಗೊತ್ತು. ಸೊ ಇದು ಉಲ್ಟಾ ಇದೆ, ಸೊ ಇದಂತೂ ಅಲ್ಲ. ನೆಕ್ಸ್ಟ್ ನೀವು ನೋಡಿದ್ರೆ ಓಕೆ, ನನಗೆ ನೆಕ್ಸ್ಟ್ ಫಾರ್ಮುಲಾ ಏನು, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಅಂತ ಗೊತ್ತು. ಈಗ ನಾನು ಬರೀ ಸೈನ್ ಸ್ಕ್ವೇರ್ ಒಂದೇ ಲೆಫ್ಟ್ ಸೈಡ್ ಇಟ್ಕೊಂಡ್ರೆ 1, ಈ ಪ್ಲಸ್ ಇರೋದು ಆ ಕಡೆ ಹೋದ್ರೆ ಮೈನಸ್ ಆಗುತ್ತೆ. ಸೈನ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1 - ಕಾಸ್ ಸ್ಕ್ವೇರ್, ಇದು ಕರೆಕ್ಟ್ ಇದೆ. ಬೇಕಿದ್ರೆ ಇನ್ನೊಂದ್ಸರಿ ಇದು ಚೆಕ್ ಮಾಡಂಗಿದ್ರೆ ಮಾಡಿ. ಕಾಸ್ ಥೀಟಾ ಏನಂತ ಬರೀತೀನಿ ನಾನು, ಕಾಸ್ ಥೀಟಾ ಬೈ ಸೈನ್ ಥೀಟಾ ಬರೀಬೇಕು, ಇದು ರಾಂಗು. ಸೈನ್ ಥೀಟಾ ಇಸ್ ಈಕ್ವಲ್ ಟು ನಥಿಂಗ್ ಬಟ್ 1/cosecant ಅಂತ ಗೊತ್ತು, ಇಲ್ಲಿ ಸೀಕೆಂಟ್ ಅಂತ ಕೊಡಿದ್ರೆ ಇದು ರಾಂಗು. ಸೊ ಆಪ್ಷನ್ ಬಿ ರೈಟ್ ಆನ್ಸರ್. 9th ಕ್ವಶನ್ ಇಲ್ಲಿ ಏನ್ ಕೊಡಿದಾರೆ ನೋಡ್ರಿ, ಇನ್ ಎ ಕ್ಲಾಸ್ ದ ನಂಬರ್ ಆಫ್ ಬಾಯ್ಸ್ ಈಸ್ 1 more than twice the number of girls. ಓಕೆ, ಸೊ ಅವ್ರು ಕೊಟ್ಟಿರೋದೇನು, ನಂಬರ್ ಆಫ್ ಬಾಯ್ಸ್ ಓಕೆ
ಈಸ್ ಅಂತ ಕೊಟ್ಟಿದ್ದಾರೆ. ಈಸ್ ಅಂದ್ರೆ ಈಕ್ವಲ್ ಟು ಒನ್ ಮೋರ್ ಅಂದ್ರೆ ಪ್ಲಸ್, ದೆನ್ ಟ್ವೈಸ್ ದ ನಂಬರ್ ಆಫ್ ಗರ್ಲ್ಸ್. ಟ್ವೈಸ್ ಅಂದ್ರೆ ನಥಿಂಗ್ ಬಟ್ ಏನು, 2 ಇಂಟು, ಓಕೆ, ಸೊ ಏನ್ ಕೊಟ್ಟಿದ್ದಾರೆ ಅವನು, 2 ಇಂಟು ನಂಬರ್ ಆಫ್ ಗರ್ಲ್ಸ್. ಈಗ ನೀವು ನೋಡಿದ್ರೆ ನಂಬರ್ ಆಫ್ ಬಾಯ್ಸ್ ನ ಏನಂತ ತಗೊಂತ ಹೇಳಿದ್ದಾರೆ, ಎಕ್ಸ್ ಅಂತ ತಗೊಂತ ಹೇಳಿದ್ದಾರೆ, ಇಸ್ ಈಕ್ವಲ್ ಟು 1 ಪ್ಲಸ್, ಓಕೆ, ಟ್ವೈಸ್ ಅಂದ್ರೆ 2 ಇಂಟು ದ ನಂಬರ್ ಆಫ್ ಗರ್ಲ್ಸ್, ವೈ ಅಂತ ತಗೊಂಡ 2 ಇಂಟು ವೈ. ಸೊ ಏನಾಯ್ತು, ಎಕ್ಸ್ ಇಸ್ ಈಕ್ವಲ್ ಟು 1 ಪ್ಲಸ್ 2y ಪ್ಲಸ್ 2y ಕಡೆ ಬಂದ್ರೆ ಮೈನಸ್ 2y ಇಸ್ ಈಕ್ವಲ್ ಟು 1. ಸೊ ಇದು ಬಂದ್ಬಿಟ್ಟು ಇದ್ರದ್ದು ಈಕ್ವೇಶನ್. ಓಕೆ, 10th ಕ್ವಶನ್ ಇಲ್ಲೇನ್ ಕೊಟ್ಟಿದ್ದಾರೆ ನೋಡ್ರಿ, ರೈಟ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಹೂ ಜೀರೋಸ್ ಆರ್ ಆಲ್ಫಾ ಅಂಡ್ ಬೀಟಾ. ಸೊ ನಮಗೆ ಜನರಲ್ ಫಾರ್ಮುಲಾ ಏನ್ ಗೊತ್ತು, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ದು ಜನರಲ್ ಫಾರ್ಮುಲಾ ಬಂದ್ಬಿಟ್ಟು ಏನು, ಎಕ್ಸ್ ಸ್ಕ್ವೇರ್ ಮೈನಸ್ ಸಮ್ ಆಫ್ ಜೀರೋಸ್ ಇಂಟು ಎಕ್ಸ್ ಪ್ಲಸ್ ಪ್ರಾಡಕ್ಟ್ ಆಫ್ ಜೀರೋಸ್. ಓಕೆ, ಈ ಫಾರ್ಮುಲಾ ಗೊತ್ತು. ಈಗ ನಾವು ಎಕ್ಸ್ ಸ್ಕ್ವೇರ್, ಜೀರೋಸ್ ಏನು ಆಲ್ಫಾ ಅಂಡ್ ಬೀಟಾ ಅಂತೆ, ಸಮ್ ಅಂದ್ರೆ ಇವ್ರಿಬ್ಬರನ್ನ ಆಡ್ ಮಾಡ್ಬೇಕು, ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್. ಪ್ರಾಡಕ್ಟ್ ಆಫ್ ಜೀರೋ ಅಂದ್ರೆ ಇವ್ರಿಬ್ಬರನ್ನ ಇಂಟು ಮಾಡಬೇಕು, ಆಲ್ಫಾ ಇಂಟು ಬೀಟಾ. ಓಕೆ, ಸೊ ಇದು ಬಂದ್ಬಿಟ್ಟು ಇದ್ರದ್ದು ಈಕ್ವೇಶನ್. ಓಕೆ, 11th ಕ್ವಶನ್ ಇಲ್ಲೇನ್ ಕೊಟ್ಟಿದೆ ನೋಡ್ರಿ, ಫೈಂಡ್ ದ ಮೋಡ್ ಆಫ್ ದ ಡಾಟಾ ಹೂಸ್ ಮೀನ್ ಇಸ್ 27 ಅಂಡ್ ಮೀಡಿಯನ್ ಇಸ್ 33. ಓಕೆ, ಅವ್ರು ಏನ್ ಕೊಟ್ಟಿದ್ದಾರೆ, ಮೀಡಿಯನ್ ಕೊಟ್ಟಿದ್ದಾರೆ, ಮೀನ್ ಬಂದ್ಬಿಟ್ಟು 27 ಅಂತ ಕೊಟ್ಟಿದ್ದಾರೆ. ಸೊ ನಾವೇನ್ ಕಂಡ್ಬೇಕು, ಮೋಡ್ ಫೈಂಡ್ ಮಾಡ್ಬೇಕು. ಸೊ ನಮಗೆ ಫಾರ್ಮುಲಾ ಏನ್ ಗೊತ್ತು, 3 ಮೀಡಿಯನ್ ಇಸ್ ಈಕ್ವಲ್ ಟು 2 ಮೀನ್ ಪ್ಲಸ್ ಮೋಡ್ ಅಂತ ಗೊತ್ತು. ಓಕೆ, ಸೊ ಈಗ ಮೀಡಿಯನ್ ಗೊತ್ತು, ಮೀಡಿಯನ್ ಎಷ್ಟು 33, ಮೀನು ಗೊತ್ತು, ಮೀನ್ ಎಷ್ಟು 27 ಅಂತ ಗೊತ್ತು, ಪ್ಲಸ್ ಮೋಡ್. ಸೊ ಏನಾಯ್ತು, 99 ಆಯ್ತು, ಮಲ್ಟಿಪ್ಲೈ ಮಾಡಿದ್ರೆ 33 3 ಜಾ 99. ಈಗ 27 2 ಜಾ 54 ಪ್ಲಸ್ ಮೋಡ್ ಆಗುತ್ತೆ. ಸೊ ಈ ಪ್ಲಸ್ 54 ಈ ಕಡೆ ಬಂದ್ರೆ ಮೈನಸ್ 54 ಆಗುತ್ತೆ. ಓಕೆ, ಸೊ 9 ಅಲ್ಲಿ 4 ಹೋದ್ರೆ 5, 9 ಅಲ್ಲಿ 5 ಹೋದ್ರೆ 4. ಸೊ ಮೋಡ್ ಬಂದ್ಬಿಟ್ಟು ಏನು 45 ಆಗುತ್ತೆ. ಆನ್ಸರ್ ಬಂದ್ಬಿಟ್ಟು 45. 12th ಕ್ವಶನ್ ಇಲ್ಲೇನ್ ಕೊಟ್ಟಿದ್ದಾರೆ ನೋಡ್ರಿ, ಇಫ್ ದ ಥರ್ಡ್ ಟರ್ಮ್ ಆಫ್ ಎನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ 13. ಥರ್ಡ್ ಟರ್ಮ್ ಅಂದ್ರೆ A3 ಬಂದ್ಬಿಟ್ಟು 13 ಅಂತ ಕೊಟ್ಟಿದ್ದಾರೆ. ಆಮೇಲೆ ಅಂಡ್ ದ ಸೆಕೆಂಡ್ ಟರ್ಮ್ ಈಸ್ 8. ಸೆಕೆಂಡ್ ಟರ್ಮ್ ಅಂದ್ರೆ ಏನು, A2 ಕೊಟ್ಟಿದ್ದಾರೆ, A2 ಬಂದ್ಬಿಟ್ಟು 8 ಅಂತ ಕೊಟ್ಟಿದ್ದಾರೆ. ದೆನ್ ಫೈಂಡ್ ದ ಫಸ್ಟ್ ಟರ್ಮ್ ಆಫ್ ದಿಸ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಈಗ ನೀವು ನೋಡಿದ್ರೆ A3 ನ ಏನಂತ ಬರೀಬಹುದು, A ಪ್ಲಸ್ 2D ಇಸ್ ಈಕ್ವಲ್ ಟು 13 ಅಂತ ಬರೀಬಹುದು, ಇದು ಈಕ್ವೇಶನ್ 1. A2 ನ ಏನಂತ ಬರೀಬಹುದು, A ಪ್ಲಸ್ 1D ಅಂತ ಬರೀಬಹುದು, ಇಸ್ ಈಕ್ವಲ್ ಟು 8, ಇದು ಈಕ್ವೇಶನ್ 2. ಸೊ ಈಗ ನಾವೇನ್ ಮಾಡೋಣ, ಸಾಲ್ವ್ 1 and 2 ಮಾಡೋಣ. ಓಕೆ, ಸೊ ಏನಾಗುತ್ತೆ, ನೀವು A ಪ್ಲಸ್ 2D ಇಸ್ ಈಕ್ವಲ್ ಟು 13, A ಪ್ಲಸ್ 1D ಇಸ್ ಈಕ್ವಲ್ ಟು 8. ಸೊ ಪ್ಲಸ್ ಇರೋದು ಮೈನಸ್, ಪ್ಲಸ್ ಇರೋದು ಮೈನಸ್, ಇದು ಕೂಡ ಮೈನಸ್ ಆಗುತ್ತೆ, ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್. 2D ಅಲ್ಲಿ 1D ಹೋದ್ರೆ ಏನಾಗುತ್ತೆ, 1D ಆಗುತ್ತೆ, 13 ಅಲ್ಲಿ 8 ಹೋದ್ರೆ 5. ಸೊ D ವ್ಯಾಲ್ಯೂ ಏನು 5 ಅಂತ ಗೊತ್ತಾಯ್ತು. ಈಗ ಪುಟ್ D is equal to 5 in equation 1. 1 ಏನು, A plus 2D is equal to 13. A plus 2 into D value 5, 13. 2 5 is 10, 13 ಆಗುತ್ತೆ. ಈಗ A is equal to 13 plus 10 ಆ ಕಡೆ ಹೋದ್ರೆ ಮೈನಸ್ 10, A is equal to 3. ಓಕೆ, ಆನ್ಸರ್ ಬಂದ್ಬಿಟ್ಟು 3. ಓಕೆ, 13th ಕ್ವಶನ್ ಇಲ್ಲೇನ್ ಕೊಟ್ಟಿದ್ದಾರೆ ನೋಡ್ರಿ, ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಮಿಡ್ ಪಾಯಿಂಟ್ ಆಫ್ ದ ಲೈನ್ ಸೆಗ್ಮೆಂಟ್ ಜಾಯಿನಿಂಗ್ 2, 3 ಅಂಡ್ 4, 7. ಓಕೆ, ಒಂದು ಲೈನ್ ಇದೆ. ಓಕೆ, ಅದ್ಯಾವ್ದು 2, 3, 4, 7. ಇದ್ರದ್ದು ಮಿಡ್ ಪಾಯಿಂಟ್ ಕಂಡಿಡ್ಬೇಕು. ಸೊ ಇದನ್ನ ಏನಂತ ಹೋಗ್ಬೇಕು, ಅವಾಗ ಇದನ್ನ x1 y1 ಅಂತ ಹೋಗ್ಬೇಕು, ಇದನ್ನ x2 y2 ಅಂತ ಹೋಗ್ಬೇಕು, ಇದನ್ನೇನು x, y. ಸೊ ನಮಗೆ ಫಾರ್ಮುಲಾ ಏನ್ ಗೊತ್ತು, m ಆಫ್ x, y ಇಸ್ ಈಕ್ವಲ್ ಟು x1 ಪ್ಲಸ್ x2 ಬೈ 2, y1 ಪ್ಲಸ್ y2 ಬೈ 2. ಸೊ ಅವಾಗ ಏನಾಗುತ್ತೆ, x1 ವ್ಯಾಲ್ಯೂ 2, 2 ಪ್ಲಸ್ 4 ಬೈ 2, 3 ಪ್ಲಸ್ 7 ಬೈ 2. ಸೊ ಏನಾಗುತ್ತೆ, 2 ಪ್ಲಸ್ 4 ಬಂದ್ಬಿಟ್ಟು 6 ಬೈ 2, 3 ಪ್ಲಸ್ 7 10 ಬೈ 2, 2 1 ಜಾ 2 3 ಜಾ 2 1 ಜಾ 2 5 ಜಾ. ಸೊ ಆನ್ಸರ್ ಬಂದ್ಬಿಟ್ಟು 3, 5.
ಇದು ಬಂದ್ಬಿಟ್ಟು ಇದ್ರದ್ದು ಮಿಡ್ ಪಾಯಿಂಟ್. 14th ಕ್ವಶನ್ ಇಲ್ಲೇನ್ ಕೊಟ್ಟಿದ್ದಾರೆ ನೋಡ್ರಿ, ದೇರ್ ಆರ್ 50 ಪೆನ್ಸ್ ಇನ್ ಎ ಬಾಕ್ಸ್, 2 ಪೆನ್ಸ್ ಅಮಾಂಗ್ ದೆಮ್ ಆರ್ ಡಿಫೆಕ್ಟಿವ್. ಓಕೆ, ಸೊ ಈಗ ಟೋಟಲ್ ಎಷ್ಟು ಪೆನ್ ಇದೆ ನೋಡ್ರಿ, ಟೋಟಲ್ ಪೆನ್ಸ್ ಬಂದ್ಬಿಟ್ಟು 50. ಓಕೆ, 2 ಪೆನ್ಸ್ ಅಮಾಂಗ್ ದೆಮ್ ಆರ್ ಡಿಫೆಕ್ಟಿವ್. ಈಗ ಡಿಫೆಕ್ಟಿವ್ ಪೆನ್ ಎಷ್ಟಿದಾವೆ, ಡಿಫೆಕ್ಟಿವ್ ಪೆನ್ಸ್ ಬಂದ್ಬಿಟ್ಟು 2 ಇದಾವಂತೆ. ಸೊ ಅವಾಗ ಟೋಟಲ್ ಗುಡ್ ಪೆನ್ ಏನಾಗುತ್ತೆ, ಗುಡ್ ಪೆನ್ಸ್ ಬಂದ್ಬಿಟ್ಟು ಓಕೆ, ಸೊ 50 ಅಲ್ಲಿ 2 ಡಿಫೆಕ್ಟಿವ್ ಇದಾವೆ ಅಂದ್ರೆ ಓಕೆ, 50 ಅಲ್ಲಿ 2 ಹೋದ್ರೆ 48 ಅಂದ್ರೆ 50 ಅಲ್ಲಿ 48 ಗುಡ್ ಪೆನ್ ಇದಾವೆ, 2 ಡಿಫೆಕ್ಟಿವ್ ಇದಾವೆ ಅಂತ ಗೊತ್ತಾಯ್ತು. ಈಗ ಫೈಂಡ್ ದ ಪ್ರಾಬಬಿಲಿಟಿ ದಟ್ ದ ಪೆನ್ ಡ್ರಾನ್ ಇಸ್ ಡಿಫೆಕ್ಟಿವ್. ಸೊ ಡಿಫೆಕ್ಟಿವ್ ಕೇಳ್ತಾ ಇದ್ದಾರೆ. ಸೊ ಸಿಂಪಲ್ ಆಗಿ ಪ್ರಾಬಬಿಲಿಟಿ ಆಫ್ ಡಿಫೆಕ್ಟಿವ್ ಪೆನ್ ಬಂದ್ಬಿಟ್ಟು ಟೋಟಲ್ ಇರೋದೆಷ್ಟು 50 ಪೆನ್ನು. ಓಕೆ, ಸೊ ಡಿಫೆಕ್ಟಿವ್ ಪೆನ್ ಎಷ್ಟಿದಾವೆ 2, ಅದನ್ನ ನ್ಯೂಮರೇಟರ್ ಅಲ್ಲಿ ಬರ್ದ್ಬಿಡ್ರಿ. ಟೋಟಲ್ ಡಿನಾಮಿನೇಟರ್ ಅಲ್ಲಿ ಈಗ ಡಿಫೆಕ್ಟಿವ್ ಪೆನ್ ಏನಿದೆ ಅದು ನ್ಯೂಮರೇಟರ್ ಅಲ್ಲಿ ಕ್ಯಾನ್ಸಲ್ ಮಾಡಿ, 2 1 ಜಾ 2 25 ಜಾ ಆನ್ಸರ್ ಬಂದ್ಬಿಟ್ಟು 1/25. ಓಕೆ, ಈಗ 15th ಕ್ವಶನ್, ಇನ್ ದ ಗಿವನ್ ಫಿಗರ್ ರೈಟ್ ದ ರೇಷಿಯೋ ಆಫ್ ದ ಕರಸ್ಪಾಂಡಿಂಗ್ ಸೈಡ್ಸ್ ಆಫ್ ದ ಟ್ರಯಾಂಗಲ್ಸ್ ಎ ಬಿ ಸಿ ಅಂಡ್ ಪಿ ಕ್ಯೂ ಆರ್. ಓಕೆ, ಸೊ ಈಗ ಏನಾಗಿದೆ, ನಾನು 2 ಟ್ರಯಾಂಗಲ್ ಸಪರೇಟ್ ಆಗಿ ಬರೀತೀನಿ. ಓಕೆ, ಸೊ ಎ ಬಿ ಸಿ ಅಂತ ತಗೊಂತೀನಿ ಇದನ್ನ. ಓಕೆ, ಇಲ್ಲಿ ಆಮೇಲೆ ನೇಮಿಂಗ್ ಏನ್ ಮಾಡ್ಬೇಕು ನೋಡ್ರಿ. ಈಗ ನೀವು ನೋಡಿದ್ರೆ ಆಂಗಲ್ ಯಾರ್ಯಾರು ಈಕ್ವಲ್ ಇದಾವೆ, ಎಗೆ ಆಂಗಲ್ ಈಕ್ವಲ್ ಇಲ್ಲಿ ನೋಡ್ರಿ, 1 ಲೈನ್ ಹೇಳ್ತಿದ್ದಾರೆ, ಇಲ್ಲಿ ಕೂಡ 1 ಲೈನ್ ಅಂತಂದ್ರೆ ಆಂಗಲ್ ಎ ಎಷ್ಟಿದೆ, ಆಂಗಲ್ ಕ್ಯೂ ಕೂಡ ಅಷ್ಟೇ ಇದೆ ಅಂತ ಅರ್ಥ. ಸೊ ಇಲ್ಲಿ ಕ್ಯೂ ಬರಿಬೇಕು. ಓಕೆ, ಆಮೇಲೆ ಇಲ್ಲಿ 2 ಲೈನ್ ಹಾಕಿದ್ದಾರೆ, ಇಲ್ಲಿ ಕೂಡ 2 ಲೈನ್ ಹಾಕಿದ್ದಾರೆ, ಅಂದ್ರೆ ಇವ್ರಿಬ್ರು ಈಕ್ವಲ್ ಅಂದ್ರೆ ಸಿ ಪಿ ಈಕ್ವಲ್. ಅಂದ್ರೆ ಸಿ ಇದ್ದಲ್ಲಿ ಏನ್ ಬರಿಬೇಕು, ನಾನು ಪಿ ಬರಿಬೇಕು. ಅಂದ್ರೆ ಸಿ ಇಲ್ಲಿ ಬರ್ದಿನ ಅಂದ್ರೆ ಪಿ ಇಲ್ಲಿ ಬರಿಬೇಕು. ಇನ್ನು ಉಳಿದಿದ್ದೇನು ಆರ್, ಅದನ್ನ ಇಲ್ಲಿ ಬರ್ಬೇಕು. ಓಕೆ, ಇವಾಗ ನಾನೇನ್ ಬರೀವಂದ್ರೆ ಎ ಬಿ ಬೈ, ಓಕೆ, ಈಗ ನಾನು ನಿಮಗೆ ಇವಾಗ ನಾನು ಕರೆಸ್ಪಾಂಡಿಂಗ್ ಸೈಡ್ ರೇಷಿಯೋ ಬರೆಯುತ್ತಾರೆ, ಅವಾಗ ಏನ್ ಬರಿಬಹುದು, ನಾನು ಇಲ್ಲಿ ಲೆಫ್ಟ್ ಸೈಡ್ ಅಂದ್ರೆ ಎ ಬಿ ಬೈ ಕ್ಯೂ ಆರ್, ಎ ಬಿ ಬೈ ಕ್ಯೂ ಆರ್ ಇಸ್ ಈಕ್ವಲ್ ಟು ಬಿ ಸಿ ಬೈ ಆರ್ ಪಿ ಇಸ್ ಈಕ್ವಲ್ ಟು ಎ ಸಿ ಬೈ ಕ್ಯೂ ಪಿ. ಓಕೆ, ಅದೇ ರೇಷಿಯಲ್ ಬರಿ ಅಂದ್ರೆ ಬೇಕಿದ್ರೆ ನೀವು ಹಿಂಗ್ ಬರೀರಿ, ಎ ಬಿ ಇಷ್ಟು ಕ್ಯೂ ಆರ್ ಇಸ್ ಈಕ್ವಲ್ ಟು ಬಿ ಸಿ ಇಷ್ಟು ಆರ್ ಪಿ ಇಸ್ ಈಕ್ವಲ್ ಟು ಎ ಸಿ ಇಷ್ಟು ಕ್ಯೂ ಪಿ. ಓಕೆ, ರೇಷಿಯೋ ಅಂದ್ರೆ ಈ ತರನ ಬರೀ. ಓಕೆನಾ. 16th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಎ ರೆಕ್ಟಾಂಗ್ಯುಲರ್ ಶೀಟ್ ಆಫ್ ಪೇಪರ್ ಮೆಜರಿಂಗ್ 40 ಇಂಟು 22 ಸೆಂಟಿಮೀಟರ್. ಓಕೆ, ಸೊ ಒಂದು ರೆಕ್ಟಾಂಗ್ಯುಲರ್ ಶೀಟ್ ಇದೆ. ಓಕೆ, ಸೊ 40 ಇಂಟು 22 ಅಂದ್ರೆ ಲೆಂತ್ ಬ್ರೆಡ್ತ್ ಕೊಟ್ಟಿದ್ದಾರೆ. ಓಕೆ, ಸೊ ಇದ್ರ ಲೆಂತ್ ಬಂದ್ಬಿಟ್ಟು 40 ಸೆಂಟಿಮೀಟರ್. ಓಕೆ, ಬ್ರೆಡ್ತ್ ಬಂದ್ಬಿಟ್ಟು ಎಷ್ಟು 22 ಸೆಂಟಿಮೀಟರ್. ಓಕೆ, ಸೊ ಏನ್ ಮಾಡಿದ್ದಾರೆ, ಈಸ್ ರೋಲ್ಡ್ ಟು ಫಾರ್ಮ್ ಎ ಹಾಲೋ ಸಿಲಿಂಡರ್. ಓಕೆ, ಸೊ ಈ ರೆಕ್ಟಾಂಗ್ಯುಲರ್ ಶೀಟ್ ನ ಫೋಲ್ಡ್ ಮಾಡಿದ್ರೆ ಅದು ಯಾವ ಶೇಪ್ ಅಲ್ಲಿ ಆಗಿದೆ, ಸಿಲಿಂಡರ್ ಶೇಪ್ ಅಲ್ಲಿ ಆಗಿದೆ. ಓಕೆ, ಸಿಲಿಂಡರ್ ಶೇಪ್ ಅಲ್ಲಿ ಆಗಿದೆ. ಹಾಲೋ ಸಿಲಿಂಡರ್ ಅಂತಂದ್ರೆ ಏನು, ಈ ಟಾಪ್ ಬಾಟಮ್ ಓಪನ್ ಇದೆ ಅಂತ ಅರ್ಥ. ಓಕೆ, ಟಾಪ್ ಬಾಟಮ್ ಓಪನ್ ಇದೆ ಅಂತ ಅರ್ಥ. ಹೈಟ್ ಕೊಟ್ಟಿದ್ದಾರೆ, ಹೈಟ್ ಎಷ್ಟು 40 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಈಗ ನಾವು ರೇಡಿಯಸ್ ಕಂಡಿಡ್ಬೇಕು. ಸೊ ಏನ್ ಕಂಡಿಡ್ಬೇಕು, ರೇಡಿಯಸ್ ಕಂಡಿಡ್ಬೇಕು. ಸೊ ಈಗ ನಮಗೆ ನೋಡ್ರಿ, ನೀವೇ ನೋಡ್ರಿ, ಈ ರೆಕ್ಟಾಂಗ್ಯುಲರ್ ಪೇಪರ್ ಇಂದಾನೆ ಇದು ಸಿಲಿಂಡರ್ ಮಾಡಿದ್ದಾರೆ. ಸೊ ಅವಾಗ ನಾನು ಏನ್ ಬರಿಬಹುದು, ಏರಿಯಾ ಆಫ್ ರೆಕ್ಟಾಂಗಲ್ ಇಸ್ ಈಕ್ವಲ್ ಟು, ಈಗ ನೀವು ನೋಡ್ರಿ ಇಲ್ಲಿ ಟಾಪ್ ಬಾಟಮ್ ಎರಡು ಓಪನ್ ಇದೆ. ಓಕೆ, ಹಾಲು ಅಂದ್ರೆ ಏನು, ಟಾಪ್ ಓಪನ್ ಬಾಟಮ್ ಓಪನ್. ಹಾಲು ಅಂದ್ರೆ ನಾವೇನು ಸಿ ಎಸ್ ಎ ತಗೋಬೇಕು, ಇಸ್ ಈಕ್ವಲ್ ಟು ಸಿ ಎಸ್ ಎ ಆಫ್ ಸಿಲಿಂಡರ್ ತಗೊಂತೀವಿ. ಈಗ ಏರಿಯಾ ಆಫ್ ರೆಕ್ಟಾಂಗಲ್ ಫಾರ್ಮ್ ಏನು, ಲೆಂತ್ ಇಂಟು ಬ್ರೆಡ್ತ್. ಸಿ ಎಸ್ ಎಫ್ ಸಿಲಿಂಡರ್ ಏನು 2 π r h. ಓಕೆ, ಈಗ ಲೆಂತ್ ಬಂದ್ಬಿಟ್ಟು ಏನಿದೆ 40, ಬ್ರೆಡ್ತ್ ಬಂದ್ಬಿಟ್ಟು 22, ಯಾಕಂದ್ರೆ ಇದು ಲೆಂತ್ ಇಂಟು ಬ್ರೆಡ್ತ್. ಓಕೆ, ಇಸ್ ಈಕ್ವಲ್ ಟು 2 ಇಂಟು ಪೈ ಬಂದ್ಬಿಟ್ಟು 22/7. ರೇಡಿಯಸ್ ಗೊತ್ತಿಲ್ಲ, ಹೈಟ್ ಆಫ್ ದ ಸಿಲಿಂಡರ್ ಅವರೇ ಕೊಟ್ಟಿದ್ದಾರೆ. ಹೈಟ್ ಎಷ್ಟು ಕೊಟ್ಟಿದ್ದಾರೆ 40 ಸೆಂಟಿಮೀಟರ್. ಸೊ ಇಲ್ಲಿ 40 ಬರೆಯೋಣ. ಓಕೆ, ಸೊ ಇವಾಗ ಏನ್ ಮಾಡ್ಬೇಕು, ನಾವು ರೇಡಿಯಸ್ ಒಂದೇ ಕಂಡುಹಿಡಿಬೇಕು. ಓಕೆ, ಸೊ ಅದನ್ನ ಏನ್ ಮಾಡೋಣ, 40 ಇಂಟು 22. ಓಕೆ, ಸೊ ಇವಾಗ ನೋಡ್ರಿ ಇಲ್ಲಿ ಇಸ್ ಈಕ್ವಲ್ ಟು, ಈಗ ನಾನೇನ್ ಮಾಡ್ತೀನಿ, ಆರ್ ಎಚ್ ಎಸ್ ಅಲ್ಲಿ ಬರೀ ಆರ್ ಒಂದೇ ಇದು ಮಾಡ್ತೀನಿ.
ಆರ್ ಒಂದೇ ಕಡೆ ಇಟ್ಕೊಂತೀನಿ. ಅವಾಗ ಏನಾಗುತ್ತೆ 2 22 40 ಮೇಲೆ ಇರೋದು ಏನಾದ್ರೆ ಈ ಕಡೆ ಹೋದ್ರೆ ಡಿವೈಡ್ ಆಗುತ್ತೆ. ಓಕೆ, ಏನಾಗುತ್ತೆ 2 ಇಂಟು 22 ಇಂಟು 40. ಓಕೆ, ಆಮೇಲೆ ಈ ಡಿವೈಡ್ ಬೈ 7 ಇರೋದು ಈ ಕಡೆ ಕಳೆದ್ರೆ ಏನಾಗುತ್ತೆ ಇಂಟು 7 ಆಗುತ್ತೆ. ಸೊ ಇಲ್ಲಿ ಇಂಟು 7 ಬರುತ್ತೆ. ಸೊ ಅವಾಗ ಏನಾಯ್ತು 22 22 ಕ್ಯಾನ್ಸಲ್, 40 40 ಕ್ಯಾನ್ಸಲ್, ರೇಡಿಯಸ್ ಏನು ಉಳಿದಿದ್ದೇನು 7/2. 7/2 ಅಂದ್ರೆ ನಥಿಂಗ್ ಬಟ್ 3.5. ಇಲ್ಲಿ ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ನೀವೇನ್ ಬರ್ರಿ ಸೆಂಟಿಮೀಟರ್ ಅಂತ ಬರ್ರಿ. ರೇಡಿಯಸ್ ಬಂದ್ಬಿಟ್ಟು 3.5 ಸೆಂಟಿಮೀಟರ್. ಓಕೆ, ನನ್ನ ಟೀಚಿಂಗ್ ಇಷ್ಟ ಆದ್ರೆ ನನ್ನ ವಾಟ್ಸಪ್ ಚಾನಲ್ ನ ಜಾಯ್ನ್ ಆಗ್ರಿ. ಅದ್ರ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಓಕೆ, ಅದರಿಂದ ನೀವು ನನ್ನ ವಾಟ್ಸಪ್ ಚಾನಲ್ ನ ಜಾಯ್ನ್ ಆಗ್ರಿ. ಆಮೇಲೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ. ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಓಕೆ ಮ್ಯಾಥ್ಸ್ ಪ್ರಿಪರೇಟರಿ ಇದ್ದು ಎಲ್ಲಾ ಕ್ವಶನ್ ಸಾಲ್ವ್ ಮಾಡ್ಬಿಟ್ಟು ಓಕೆ ಸೆಟ್ ಟು ಎಲ್ಲಾ ಸಾಲ್ವ್ ಮಾಡ್ಬಿಟ್ಟು ಅದ್ರ ಸೊಲ್ಯೂಷನ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಆಮೇಲೆ ಅದ್ರ ಜೊತೆಗೆ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು ಮತ್ತೆ ಟೆಲಿಗ್ರಾಮ್ ಚಾನಲ್ ಲಿಂಕು ಅದ್ರ ಲಿಂಕು ಹಾಕಿರ್ತೀನಿ. ಅದನ್ನ ಕೂಡ ನೀವು ಫಾಲೋ ಮಾಡಿ.